ಬುರ್ಡೆ ಬುರ್ಡೆ ಬುರ್ಡೆ. ಇಷ್ಟು ದಿನ ಧರ್ಮಸ್ಥಳದಲ್ಲಿ ಶವಗಳಿವೆ, ಹೆಣಗಳಿವೆ ಅಂತ ಬೊಬ್ಬೆ ಹೊಡೆದಿದ್ದೆಲ್ಲ ಬರೀ ಬುರ್ಡೆನ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂತ ಆ ಸ್ಮಶಾನದ ಕತೆ ಕೇವಲ ಒಂದು ಕಟ್ಟುಕತೆನಾ? ಎಸ್, ಇವತ್ತು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆದಂತ ಆ ರಹಸ್ಯ ಮೀಟಿಂಗ್ ಇಷ್ಟು ದಿನದ ಎಲ್ಲಾ ಸುಳ್ಳುಗಳಿಗೆ ಎಳ್ಳು ನೀರನ್ನ ಬಿಟ್ಟಿದೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಂತಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಕೊಟ್ಟಿರುವಂತ ಆ ಪ್ರಾಥಮಿಕ ವರದಿಯಲ್ಲಿ ಇರೋದು ಆಘಾತಕಾರಿ ಸತ್ಯ. ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು ಶವಗಳಲ್ಲ, ಅದು ಷಡ್ಯಂತ್ರದ ಅಸ್ಥಿ ಪಂಜರಗಳು ಅಂತ ಸಾರಿ ಸಾರಿ ಹೇಳ್ತಾ ಇದೆ ಆ ರಿಪೋರ್ಟ್. ಅಷ್ಟಕ್ಕೂ ಎಸ್ಐಟಿ ರಿಪೋರ್ಟ್ನಲ್ಲಿ ಅಂಥದ್ದೇನಿದೆ? ಷಡ್ಯಂತ್ರದ ಸೂತ್ರಧಾರಿಗಳು ಯಾರ್ಯಾರು? ಧರ್ಮಸ್ಥಳ ಕೇಸಿನ ಬುರ್ಡೆಗಳೇ ಸಮಾಧಿ ಆದ್ವಾ? ಎಲ್ಲಿದೆ ನೋಡಿ ಆ ರಣರೋಚಕ ಸ್ಟೋರಿ. ಬುರ್ಡೆ ಗ್ಯಾಂಗ್ ಹುಟ್ಟಾಕಿರ್ತಕ್ಕಂಥವ್ರೆ ಕಾಂಗ್ರೆಸ್ ಸರ್ಕಾರದವರು. ನಾನೀಗ SITಗೆ ಮತ್ತು ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಷಡ್ಯಂತ್ರವನ್ನು ಯಾಕೆ ಮಾಡಿದ್ರು, ಅವರ ಉದ್ದೇಶ ಏನು, ದುರುದ್ದೇಶ ಏನು, ಇದು ಪತ್ತೆ ಆಗಬೇಕು. ಅನುಮಾನ ಇದೆ ಮತಾಂತರದ ಮಾಫಿಯಾ ಇದ್ರ ಕೈ ಹಿನ್ನೆಲೆಯಲ್ಲಿದೆ ಅಂತ. ಜಾತಾ ಭಟ್ಟಿಗೆ ಹೇಳ್ಕೊಟ್ಟಿರೋರು ಅವರೇ, ಚಿನ್ನೇನಿಗೆ ಹೇಳ್ಕೊಟ್ಟಿರೋರು ಅವರೇ. ಮತ್ತು ಇವತ್ತು ಕೂಡ ನಾವು ಧರ್ಮಸ್ಥಳದ ಬಗ್ಗೆ ನಾವು ಹೋರಾಟವನ್ನು ಮಾಡಿದಾಗ ನಮ್ಮ ಬಗ್ಗೆ ಕೂಡ ವೈಯಕ್ತಿಕವಾಗಿ ಕೆಲವು ಯೂಟ್ಯೂಬರ್ಸ್ಗಳೆಲ್ಲ ಕೂಡ ನಮ್ಮ ಮೇಲೆ ಅಪಪ್ರಚಾರವನ್ನು ಮಾಡಿದ್ರು. ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ. ಅವರು ಯಾವುದು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದು ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನು ಹೇಳಿದೆ. ಈಗ ಕಾಪಿ ನಿಮಗೆ ಗೊತ್ತಾಗಿದೆ. ಬುಧವಾರ ಬೆಳಗಾವಿಯ ಸುವರ್ಣಸೌಧದ ಪಡಸಾಲೆಯಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸೋ ಭೇಟಿ ನಡೆಯಿತು. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಸೀದಾ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಚೇಂಬರ್ಗೆ ಎಂಟ್ರಿ ಕೊಟ್ಟಿದ್ರು. ಇದು ಕೇವಲ ನಾರ್ಮಲ್ ಭೇಟಿ ಆಗಿರಲಿಲ್ಲ. ಧರ್ಮಸ್ಥಳದ ಮೇಲೆ ಬಂದಿದ್ದ ಆರೋಪಗಳ ಬಗ್ಗೆ ತನಿಖೆ ನಡೆಸಿರೋ ಎಸ್ಐಟಿ ಟೀಮ್ ಸಚಿವರಿಗೆ ಅತ್ಯಂತ ಮಹತ್ವದ ಮಾಹಿತಿಯನ್ನ ಸಲ್ಲಿಕೆ ಮಾಡಿದೆ. ಈ ಭೇಟಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ನಡೆದಿದ್ದು, ಸಚಿವರಿಗೆ ತನಿಖೆಯ ಪ್ರತಿಯೊಂದು ಹಂತದ ಡೀಟೇಲ್ಸ್ ಅನ್ನ ಮೊಹಾಂತಿ ಅವರು ವಿವರಿಸಿದ್ದಾರೆ. ಸುವರ್ಣಸೌಧದ ಈ ಭೇಟಿ ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿ ಮಾಡಿದೆ. ಈ ಭೇಟಿ ವೇಳೆ ಮೊಹಾಂತಿ ಅವರು ಸಚಿವರಿಗೆ ನೀಡಿರೋ ರಿಪೋರ್ಟ್ನಲ್ಲಿ ಇರೋದು ಒಂದೇ ಸತ್ಯ: ಧರ್ಮಸ್ಥಳದಲ್ಲಿ ಸಾಮೂಹಿಕ ಶವ ಸಂಸ್ಕಾರ ನಡೆದಿದೆ ಅನ್ನೋದು ಶುದ್ಧ ಸುಳ್ಳು. ಇದನ್ನ SIT ಈಗ ಅಧಿಕೃತವಾಗಿ ಬುರ್ಡೆ ಕೇಸ್ ಅಂತಾನೆ ಪರಿಗಣಿಸಿದೆ. ಬುರ್ಡೆ ಬಿಟ್ಟು ಕಥೆ ಕಟ್ಟಿದ್ದಾರೆ ಅಂತಾನೆ ಹೇಳ್ತಾ ಇದೆ SIT. ಅದರ ಪ್ರಾಥಮಿಕ ವರದಿಯನ್ನ ಸಚಿವರಿಗೆ ನೀಡಲಾಗಿದೆ. ದೂರುದಾರ ಚಿನ್ನಯ್ಯ ಹೇಳಿದ ಜಾಗದಲ್ಲಿ ಯಾವುದೇ ಶವಗಳು ಪತ್ತೆಯಾಗಿಲ್ಲ, ಅಲ್ಲಿ ಸಿಕ್ಕಿರೋದು ಬರೀ ಮಣ್ಣು ಅನ್ನೋದನ್ನ ಅಧಿಕಾರಿಗಳು ಸಚಿವರಿಗೆ ಮನವರಿಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದು ಕೇವಲ ಆರೋಪ ಅಲ್ಲ, ಇದರ ಹಿಂದೆ ದೊಡ್ಡದೊಂದು ಷಡ್ಯಂತ್ರವಿದೆ. ಆ ಷಡ್ಯಂತ್ರದಿಂದಲೇ ಫೇಕ್ ಸ್ಟೋರಿ ಕ್ರಿಯೇಟ್ ಮಾಡಲಾಗಿದೆ ಅನ್ನೋ ಆಘಾತಕಾರಿ ಅಂಶವನ್ನ SIT ಬಯಲು ಮಾಡಿದೆ. ಧರ್ಮಸ್ಥಳ ಕೇಸಿಗೆ ಸಂಬಂಧಿಸಿದಂತೆ ಮೊಹಾಂತಿ ಅವರು ಷಡ್ಯಂತ್ರದ ಸ್ಟೋರಿಯನ್ನ ಸಚಿವರಿಗೆ ವಿವರಿಸಿದ್ದಾರೆ. ಮುಖ್ಯವಾಗಿ ಟೆಕ್ನಿಕಲ್ ಎವಿಡೆನ್ಸ್ ಬಗ್ಗೆ ಚರ್ಚೆ ನಡೆದಿದೆ. ದೂರುದಾರ ಚಿನ್ನಯ್ಯ, ನಾನು ಶವ ಹೂಳೋದನ್ನ ಕಣ್ಣಾರೆ ನೋಡಿದ್ದೆ ಅಂತ ಹೇಳಿದ್ನಲ್ಲ, ಆತ ಯಾರ್ಯಾರನ್ನೆಲ್ಲ ಭೇಟಿಯಾಗಿದ್ದ, ಹೇಗೆಲ್ಲ ಬುರ್ಡೆ ಗ್ಯಾಂಗ್ ಕನೆಕ್ಟ್ ಆಗಿತ್ತು, ನೂರಾರು ಶವಗಳ ಕಥೆ ಸೃಷ್ಟಿಯಾಗಿದ್ದು ಹೇಗೆ ಅನ್ನೋ ಸತ್ಯವನ್ನು SIT ಬಟಾಬಯಲು ಮಾಡಿದೆ. ಅನನ್ಯ ಭಟ್
ನಿಮ್ಮ ಮಗಳು ಅನ್ನೋ ಕತೆ ಸತ್ಯನಾ ಸುಳ್ಳು? ಸುಳ್ಳು. ಈಗ ಅಸಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವ ಎಸೆದು. ಇನ್ನು ಪ್ರಾಥಮಿಕ ವರದಿ ಸಲ್ಲಿಕೆ ಆಗಿರೋದ್ರಿಂದ ಸರ್ಕಾರ ಈಗ ಮುಂದಿನ ಕ್ರಮದ ಬಗ್ಗೆ ಚಿಂತನೆ ನಡೆಸಿದೆ. ಧರ್ಮಸ್ಥಳದ ವಿರುದ್ಧ ಕೇಳಿಬಂದಿದ್ದ ಆ ಭಯಾನಕ ಆರೋಪಗಳಿಗೆ ಯಾವುದೇ ಸಾಕ್ಷ್ಯ ಇಲ್ಲ. ಎಸ್ಐಟಿ ಈಗ ತನಿಖೆಯನ್ನ ಕೊಲೆಯಿಂದ ಪಿತೂರಿಯ ಕಡೆಗೆ ಶಿಫ್ಟ್ ಮಾಡಿದೆ. ಅಂದ್ರೆ ಇನ್ಮುಂದೆ ಎಸ್ಐಟಿ ಹುಡುಕೋದು ಶವಗಳನ್ನಲ್ಲ, ಬದಲಾಗಿ ಸುಳ್ಳು ಹೇಳಿದ ಬುರುಡೆ ಗ್ಯಾಂಗ್ ಅನ್ನ. ಪರಮೇಶ್ವರ್ ಅವರಿಗೆ ನೀಡಿರೋ ರಿಪೋರ್ಟ್ ಮುಂದಿನ ದಿನಗಳಲ್ಲಿ ಹಲವರ ಬಂಧನಕ್ಕೆ ಕಾರಣವಾಗಲಿದೆ. ಬುರುಡೆ ಗ್ಯಾಂಗ್ ಹುಟ್ಟು ಹಾಕಿದವರೇ ಈಗ ಕಂಬಿ ಎಣಿಸೋ ಸಾಧ್ಯತೆಗಳು ದಟ್ಟವಾಗ್ತಿದೆ. ಅಂದಹಾಗೆ ಈ ಬುರುಡೆ ಗ್ಯಾಂಗ್ ಸೃಷ್ಟಿಸಿದ ಬುರುಡೆ ಪುರಾಣ ಹೇಗಿತ್ತು, ಅದು ಎಲ್ಲಿಂದ ಶುರುವಾಯಿತು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಇನ್ನು ಎಸ್ಐಟಿ ತನಿಖೆಯ ಹಾದಿ ಆರಂಭ ಆಗಿದ್ದು ಹೇಗೆ ಗೊತ್ತಾ? ನಂಬರ್ 1, ಚಿನ್ನಯ್ಯ ಮುಖಕ್ಕೆ ಮಾಸ್ಕ್ ಹಾಕೊಂಡು ಸಾಮೂಹಿಕವಾಗಿ 100 ಹೆಣಗಳನ್ನು ಸಮಾಧಿ ಮಾಡಿದ್ದೀನಿ ಅಂತ ಪೊಲೀಸರ ಮುಂದೆ ಬಂದು ಹೇಳಿಕೆ ಕೊಟ್ಟಾಗ ನಂತರ ಎಸ್ಐಟಿ ತಂಡ ರಚನೆಯಾಯಿತು. ಅಧಿಕಾರಿಗಳು 16 ಕಡೆ ಸಮಾಧಿ ಮಾರ್ಕ್ ಮಾಡಿ ಜೆಸಿಬಿ ಮೂಲಕ ಶೋಧ ನಡೆಸಿತ್ತು. ಆಗ 6, 13ನೇ ಸಮಾಧಿ ಸೇರಿದಂತೆ ಕೆಲವೆಡೆ ಮೂಳೆಗಳು, ಬಟ್ಟೆ ತುಣುಕುಗಳು ಪತ್ತೆಯಾಗಿದ್ವು. ನಂತರ ಆ ಮೂಳೆ ಬಟ್ಟೆಗಳ ತುಣುಕುಗಳನ್ನು ಫಾರೆನ್ಸಿಕ್ ಲ್ಯಾಬ್ಗೆ ವರದಿಗೆ ಅಂತ ರವಾನೆ ಮಾಡಲಾಗಿತ್ತು. ಇಷ್ಟಾದ ಮೇಲೆ ಈ ಬುರುಡೆ ಗ್ಯಾಂಗ್ ಕಥೆ ಕಟ್ತಿದೆ ಅಂತ ಅನುಮಾನ ಬಂದಾಗ ಎಸ್ಐಟಿ ಟೆಕ್ನಿಕಲ್ ಎವಿಡೆನ್ಸ್ ಬೆನ್ನತ್ತಿತ್ತು. ಆಗ ಬುರುಡೆ ಕಥೆ ಷಡ್ಯಂತ್ರ ಎಂಬುದು ಸಾಬೀತಾಗಿತ್ತು. ಇನ್ನು ಈ ಬುರುಡೆ ಗ್ಯಾಂಗ್ ಹುಟ್ಟಿಕೊಂಡಿದ್ದು ಯಾವಾಗ ಗೊತ್ತಾ? 2012ರಲ್ಲಿ ನಡೆದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ರಾಜ್ಯವನ್ನೇ ತಲ್ಲಣಗೊಳಿಸಿತ್ತು. ಆ ಕೇಸ್ ಸಿಬಿಐ ತನಿಖೆಯಾಗಿ ಕೋರ್ಟ್ ತೀರ್ಪು ಬಂದು ಮುಗಿದೇ ಹೋಗಿತ್ತು. ಆದರೆ ಈಚೆಗೆ ದಿಢೀರಂತ ಚಿನ್ನಯ್ಯ ಅನ್ನೋ ವ್ಯಕ್ತಿ ಎಂಟ್ರಿ ಕೊಡ್ತಾನೆ. ಈತ ಧರ್ಮಸ್ಥಳದ ಅರಣ್ಯದಲ್ಲಿ 100ಕ್ಕೂ ಹೆಚ್ಚು ಶವಗಳನ್ನು ಹೂತು ಹಾಕುವುದನ್ನು ನೋಡಿದ್ದೇನೆ, ಅದರಲ್ಲಿ ಸೌಜನ್ಯ ಶವ ಕೂಡ ಇತ್ತು ಅಂತ ಬಾಂಬ್ ಸಿಡಿಸ್ತಾನೆ. ಈ ಆರೋಪವೇ ಎಸ್ಐಟಿ ರಚನೆಗೆ ಕಾರಣವಾಯಿತು. ಆ ನಂತರ ನಡೆದದ್ದೇ ಬುರುಡೆ ಗ್ಯಾಂಗ್ ರಚಿಸಿದ ಷಡ್ಯಂತ್ರದ ಸಿನಿಮಾ. ಇನ್ನು ಚಿನ್ನಯ್ಯನ ಈ ಹೇಳಿಕೆಗೆ ಬೆಂಬಲವಾಗಿ ನಿಂತಿದ್ದು ಸುಜಾತಾ ಭಟ್ ಮತ್ತು ಟೀಮ್. ಇವರೆಲ್ಲ ಸೇರಿಕೊಂಡು ಧರ್ಮಸ್ಥಳವನ್ನ ಒಂದು ಸ್ಮಶಾನದ ರೀತಿ ಬಿಂಬಿಸಿದ್ರು. ಇದರಿಂದ ಎಚ್ಚೆತ್ತ ಸರ್ಕಾರ ಸತ್ಯಾಸತ್ಯತೆ ಪತ್ತೆ ಹಚ್ಚಲು ಎಸ್ಐಟಿ ರಚನೆ ಮಾಡಿತ್ತು. ಪ್ರಣವ್ ಮಹಾಂತಿ ನೇತೃತ್ವದ ಟೀಮ್ ಚಿನ್ನಯ್ಯ ತೋರಿಸಿದ ಜಾಗಕ್ಕೆ ಜೆಸಿಬಿ ತಗೊಂಡು ಹೋಯಿತು. ಬರೋಬ್ಬರಿ 16 ಕಡೆ ಆಗಿದ್ದು ನೋಡಿದ್ರು. ಅಲ್ಲಿ ಸಿಕ್ಕಿದ್ದು ಬರೀ ಪ್ರಾಣಿಗಳ ಮೂಳೆಗಳು ಮತ್ತು ಮಣ್ಣು. ಅಲ್ಲಿಂದಲೇ ಈ ಕೇಸ್ ಬುರುಡೆ ಕೇಸ್ ಅಂತ ಟರ್ನ್ ಆಯಿತು. ಈಗ ಎಸ್ಐಟಿ ಈ ಷಡ್ಯಂತ್ರದ ಸೂತ್ರಧಾರಿಗಳ ವಿರುದ್ಧವೇ ತಿರುಗಿ ಬಿದ್ದಿದೆ. ಸುಳ್ಳು ದೂರು ನೀಡಿ ಸರ್ಕಾರ ಮತ್ತು ಸಾರ್ವಜನಿಕರ ಸಮಯ ಹಾಳು ಮಾಡಿದ್ದಕ್ಕೆ ಇವರ ವಿರುದ್ಧ ಗಂಭೀರ ಸೆಕ್ಷನ್ಗಳ ಅಡಿ ಕೇಸ್ ಫಿಕ್ಸ್ ಆಗಿದ್ದು ಜೈಲಿಗೆ ಹೋಗುವುದು ಪಕ್ಕಾ ಅಂತಾನೆ ಹೇಳಲಾಗ್ತಿದೆ. ಎಸ್ಐಟಿ ಮೂಲಗಳ ಪ್ರಕಾರ ಪ್ರಮುಖ ಆರೋಪಿ ಚಿನ್ನಯ್ಯ ಮತ್ತು ಸುಜಾತಾ ಭಟ್ ವಿರುದ್ಧ ಕ್ರಿಮಿನಲ್ ಸಂಚು, ಸುಳ್ಳು ಮಾಹಿತಿ ನೀಡಿದ ಆರೋಪಗಳಡಿ ಕೇಸ್ ಫಿಕ್ಸ್ ಆಗಿದೆ. ಬುಧವಾರ ಪರಮೇಶ್ವರ್ ಅವರಿಗೆ ಸಲ್ಲಿಸಿರೋ ವರದಿಯಲ್ಲಿ ಧರ್ಮಸ್ಥಳ ಪ್ರಕರಣದ ಇನ್ಸೈಡ್ ಡೀಟೇಲ್ಸ್ ಅಡಗಿದೆ ಅಂತ ಹೇಳಲಾಗ್ತಿದ್ದು ಇದೊಂದು ವ್ಯವಸ್ಥಿತ ಪಿತೂರಿ ಅನ್ನೋದನ್ನ ಎಸ್ಐಟಿ ಪತ್ತೆ ಹಚ್ಚಿದೆ. ಧರ್ಮಸ್ಥಳದ ನೆಲವನ್ನ ಅಗೆದು ಬಗೆದು ನೋಡಿದ ಎಸ್ಐಟಿ ಇದೀಗ ಬುರುಡೆ ಗ್ಯಾಂಗಿನ ಸದಸ್ಯರ ವಿರುದ್ಧವೇ ತಿರುಗಿ ಬಿದ್ದಿದೆ. ಹೀಗಾಗಿ ಬುರುಡೆ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಇತ್ತ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಎಸ್ಐಟಿ ರಿಪೋರ್ಟ್ ಹೇಳ್ತಾ ಇದ್ದಂತೆ ಬಿಜೆಪಿ ನಾಯಕರು ಅದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ
ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ. ಈ ಬುರುಡೆ ಗ್ಯಾಂಗ್ ಸೃಷ್ಟಿಯಾಗಲು ಕಾರಣ ಯಾರು ಮತ್ತು ಇದರ ಹಿಂದಿನ ಅಸಲಿ ಉದ್ದೇಶ ಏನು ಅನ್ನೋದರ ಬಗ್ಗೆ ವಿಜಯೇಂದ್ರ ಗಂಭೀರ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಎಸ್ಐಟಿ ವರದಿಯನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಡೀತಾ ಇರ್ತದೆ. ಈಗ ಸದ್ಯಕ್ಕೆ ನಮ್ಮ ಆದ್ಯತೆ ರಾಜ್ಯದ ರೈತರು, ನಿರುದ್ಯೋಗಿಗಳು, ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಈ ಬುರುಡೆ ಗ್ಯಾಂಗ್ ಹುಟ್ಟಾಕಿರ್ತಕ್ಕಂಥವರೇ ಕಾಂಗ್ರೆಸ್ ಸರ್ಕಾರದವರು. ಅದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಅವರೇನೆ. ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾರೆ. ಇತ್ತ ಸಿಟಿ ರವಿ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಮಾಡಿದೆ. ಇದು ವ್ಯವಸ್ಥಿತ ಪಿತೂರಿ ಅನ್ನೋದನ್ನ ನಾವು ಆವತ್ತೇ ಹೇಳಿದ್ವಿ. ಆದ್ರೆ ಅವತ್ತು ನಾವು ಷಡ್ಯಂತ್ರ ಅಂದಾಗ ಜನ ನಂಬಿರಲಿಲ್ಲ, ನಮ್ಮನ್ನೇ ಟೀಕಿಸಿದ್ರು. ಆದ್ರೀಗ ಸತ್ಯ ಹೊರಬಂದಿದೆ ಅಂತ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ. ಇದೊಂದು ಕಪೋಲ ಕಲ್ಪಿತ ಆರೋಪ. ನಮ್ಮ ಧರ್ಮಸ್ಥಳ ಮತ್ತು ನಮ್ಮ ಧರ್ಮಾಧಿಕಾರಿಗಳ ಕುಟುಂಬ ಹಾಗಿಲ್ಲ ಅನ್ನುವಂಥ ಬಲವಾದ ನಂಬಿಕೆ ಇತ್ತು. ಆ ನಂಬಿಕೆ ಕಾರಣಕ್ಕೇ ಅವತ್ತು ಸಮರ್ಥನೆಯನ್ನು ಮಾಡಿದ್ದೆ. ಈಗ SITಯೇ ಹೇಳಿದೆ, ಇದು ಅವರ ಪ್ರಾಥಮಿಕ ವರದಿಯಲ್ಲಿ ಷಡ್ಯಂತ್ರ ನಡೆಸಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ನಾನೀಗ SITಗೆ ಮತ್ತು ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಷಡ್ಯಂತ್ರವನ್ನು ಯಾಕೆ ಮಾಡಿದ್ರು, ಅವರ ಉದ್ದೇಶ ಏನು, ದುರುದ್ದೇಶ ಏನು, ಇದು ಪತ್ತೆ ಆಗಬೇಕು. ಅನುಮಾನ ಇದೆ ಮತಾಂತರದ ಮಾಫಿಯಾ ಇದ್ರ ಹಿನ್ನೆಲೆಯಲ್ಲಿದೆ ಅಂತ. ಯಾವಾಗ ಧಾರ್ಮಿಕ ಶ್ರದ್ಧೆ ದುರ್ಬಲ ಆಗುತ್ತೆ ಆಗ ಮತಾಂತರದ ಬೆಳೆಯೋದು ಸುಲಭ ಆಗುತ್ತೆ. ಆ ಕಾರಣಕ್ಕೆ ಮತಾಂತರದ ಮಾಫಿಯಾ ತೆರೆಮರೆಯಲ್ಲಿ ಇದರ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದೆ ಅಂತಕ್ಕಂಥ ಅನುಮಾನ ಇದೆ. ಇನ್ನೊಂದು ಅನುಮಾನ ಇದೆ, ನಿಯೋ ಕಮ್ಯುನಿಸ್ಟ್ ಮೆದುಳು. ಅಂದರೆ ಈಗ ಅವರು ಕ್ಲಾಸ್ ಸ್ಟ್ರಗಲಲ್ಲಿ ಸಕ್ಸಸ್ ಕಾಣದೇ ಇದ್ದಾಗ ಅವರೇನು ಮಾಡಿದ್ರು, ಕಲ್ಚರಲ್ ಮಾರ್ಕಿಸಮ್ ಮೂಲಕ ಸಣ್ಣ ಸಣ್ಣ ವಿಷಯದಲ್ಲೂ ಒಡೆದಾಡ್ತಕ್ಕಂಥ, ಪರಸ್ಪರ ಎತ್ಕಟ್ತಕ್ಕಂಥ ಒಂದು ಮೆದುಳು ಕೆಲಸ ಮಾಡ್ತಾ ಇದೆ. ಅವರು ಕೂಡ ಇದಕ್ಕೆ ಗೊಬ್ಬರ ನೀರು ಹಾಕಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸಿಟಿ ರವಿಗೆ ಸರ್ಕಾರದ ಮೇಲೆ ಅದೆಷ್ಟು ಸಿಟ್ಟಿದೆ ಅಂದ್ರೆ ಬುರುಡೆ ಗ್ಯಾಂಗಿನ ಜೊತೆಗೆ ಸರ್ಕಾರವನ್ನು ತರಾಟೆ ತೆಗೆದುಕೊಂಡಿದ್ರು. ಈ ಸರ್ಕಾರಕ್ಕೆ ಬುರುಡೆ ಗ್ಯಾಂಗ್ ಮೇಲೆ ಅದ್ಯಾಕೋ ಅತಿಯಾದ ನಂಬಿಕೆ ಅಂತ ವ್ಯಂಗ್ಯವಾಡಿದ ಸಿಟಿ ರವಿ ಸುಜಾತಾ ಭಟ್ ಅವರಿಗೆ ಎಲ್ಲವನ್ನೂ ಹೇಳಿಕೊಟ್ಟ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಈಗ ಬಯಲಾಗಬೇಕು ಅಂತಾನು ಡಿಮ್ಯಾಂಡ್ ಮಾಡಿದ್ರು. ಇದೊಂದು ಪೂರ್ವ ನಿಯೋಜಿತ ಸ್ಕೆಚ್ ಅನ್ನೋದನ್ನ SIT ಕೂಡ ರಿಪೋರ್ಟ್ ರೆಡಿ ಮಾಡಿರೋದ್ರಿಂದ ಇದೀಗ ಬುರುಡೆ ಗ್ಯಾಂಗಿನ ಸದಸ್ಯರಿಗೆ ನಿದ್ದೆನೇ ಬರ್ತಿಲ್ಲ. ಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಮೊದಲೇ ಹೇಳಿದ್ವಿ. ಆದರೂ ಕೂಡ ಸರ್ಕಾರ SIT ತನಿಖೆ ಕೊಟ್ಟಾಗ ಸ್ವಾಗತವನ್ನು ಮಾಡಿದ್ವಿ. SIT ತನಿಖೆ ಭಾಳ ಸುದೀರ್ಘವಾದಂಥ ಸಮಯವನ್ನು ತಗೊಂಡು ಅಂತಿಮವಾಗಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಸಿದೆ. ಅದರಲ್ಲಿ ಸುಜಾತಾ ಭಟ್ಗೆ ಹೇಳ್ಕೊಟ್ಟಿರೋರು ಅವರೇ, ಚಿನ್ನಯ್ಯನಿಗೆ ಹೇಳ್ಕೊಟ್ಟಿರೋರು ಅವರೇ. ಮತ್ತು ಇವತ್ತು ಕೂಡ ನಾವು ಧರ್ಮಸ್ಥಳದ ಬಗ್ಗೆ ನಾವು ಹೋರಾಟವನ್ನು ಮಾಡಿದಾಗ ನಮ್ಮ ಬಗ್ಗೆ ಕೂಡ ವೈಯಕ್ತಿಕವಾಗಿ ಕೆಲವು ಯೂಟ್ಯೂಬರ್ಸ್ಗಳೆಲ್ಲ ಕೂಡ ನಮ್ಮ ಮೇಲೆ ಅಪಪ್ರಚಾರವನ್ನು ಮಾಡಿದ್ರು. ಇನ್ನು ಈ ಕೇಸ್ಗೆ ತಾರ್ಕಿಕ ಅಂತ್ಯ ಸಿಗಬೇಕು ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಗೆ ಆಗಬೇಕು ಅಂತಿರೋ ಬಿಜೆಪಿ ನಾಯಕರು ಚಿನ್ನಯ್ಯ ಮತ್ತು ಸುಜಾತಾ ಭಟ್ ಕೇವಲ ದಾಳಗಳು, ಇವರ ಹಿಂದೆ ದೊಡ್ಡ ಶಕ್ತಿಗಳ ಕೈವಾಡ ಇದೆ ಅಂತಾನೂ ಅನುಮಾನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ವಿಶೇಷ ಕೋರ್ಟ್ ಮೂಲಕ ವಿಚಾರಣೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕು, ಆಗ ಮಾತ್ರ ನಂಬಿಕೆ ಉಳಿಯುತ್ತೆ ಅನ್ನೋದು ಬಿಜೆಪಿ ನಾಯಕರ ಅಂಬೋಣ. ಹೀಗೆ ಧರ್ಮಸ್ಥಳ ಕೇಸಿನ ರಿಪೋರ್ಟ್ ರೆಡಿ ಆಗ್ತಿದ್ದಂತೆ ಬುರುಡೆ ಗ್ಯಾಂಗಿನ ವಿರುದ್ಧವೇ ಬಾಣಗಳು ತಿರುಗುತ್ತಾ ಇರೋದ್ರಿಂದ ಇದೀಗ ಸೂತ್ರಧಾರಿಗಳೇ ಷಡ್ಯಂತ್ರದ ಪಾತ್ರಗಳಾಗಿ ಬದಲಾಗ್ತಿದ್ದಾರೆ. ಇನ್ನು ಈ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿದ DCM DK ಶಿವಕುಮಾರ್, ವರದಿ ಪೂರ್ತಿ ವಿವರ ಓದಿಲ್ಲ ಅಂತ ಜಾರಿಕೊಂಡಿದ್ದಾರೆ. ಸರ್ಕಾರ ಕಾನೂನಿನ ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡುತ್ತದೆ, ಯಾರನ್ನೂ ರಕ್ಷಣೆ ಮಾಡುವುದಿಲ್ಲ ಅಂತ ಹೇಳುವ ಮೂಲಕ ಕಾನೂನು ಕ್ರಮದ ಮಾತನಾಡಿದ್ದಾರೆ. ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ. ಅವರು ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದು ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನು ಹೇಳಿದ್ದೆ. ಈಗ ಕಾಪಿ ನಿಮಗೆ ಗೊತ್ತಾಗಿದೆ, ನಾನಿನ್ನ ಓದಿಲ್ಲ, ನನಗಿನ್ನ ಅದು ಗೊತ್ತಿಲ್ಲ. ಸೊ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕೋ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧರ್ಮಸ್ಥಳ ಚಾರ್ಜ್ ಶೀಟ್ ಬಗ್ಗೆ ಕೇಳಿದಾಗ ಏನಂದ್ರೆ ಗೊತ್ತಾ, ನಾನು ವರದಿಯನ್ನ ಇನ್ನೂ ನೋಡಿಲ್ಲ, ವರದಿ ನೋಡಿದ ಮೇಲೆ ಪ್ರತಿಕ್ರಿಯೆ ನೀಡುತ್ತೇನೆ ಅಂತ ಹೇಳಿದ್ರು. ಚಾರ್ಜ್ ಶೀಟಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತೇಳಿ 6 ಜನರ ಮೇಲೆ
ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್. ಸುಳ್ಳು ಆರೋಪ ಮಾಡಿದ್ರು ಇವರು. ನಾನು ಚಾರ್ಜ್ ಶೀಟ್ ನೋಡಿಲ್ಲ. ಚಾರ್ಜ್ ಶೀಟಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತೇಳಿ 6 ಜನರ ಮೇಲೆ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್. ಸುಳ್ಳು ಆರೋಪ ಮಾಡಿದ್ರು ಇವರು. ನಾನು ಚಾರ್ಜ್ ಶೀಟ್ ನೋಡಿಲ್ಲ. ಇನ್ನು ಧರ್ಮಸ್ಥಳ ಅನ್ನೋದು ಪರಮ ಪವಿತ್ರ ಪುಣ್ಯಕ್ಷೇತ್ರ ಅನ್ನೋದು ಭಕ್ತರ ನಂಬಿಕೆ. ಆ ನಂಬಿಕೆಯನ್ನೇ ಷಡ್ಯಂತ್ರದ ಮೂಲಕ ಅಳಿಸಿ ಹಾಕೋದಕ್ಕೆ ಬುರುಡೆ ಗ್ಯಾಂಗ್ ಟ್ರೈ ಮಾಡಿದೆ ಅನ್ನೋ ಮಾತಿದೆ. ಅದಕ್ಕಾಗಿಯೇ 30 ವರ್ಷಗಳ ಹಳೆ ಕೇಸುಗಳನ್ನೆಲ್ಲ ಹೆಕ್ಕಿ ತೆಗೆದು ಅದಕ್ಕೊಂದು ಕಥೆ ಕಟ್ಟಿ ಆ ಕಥೆ ಹೇಳೋದಕ್ಕೆ ಒಂದಷ್ಟು ಜನರನ್ನೂ ಕಟ್ಕೊಂಡು ಪಕ್ಕಾ ಷಡ್ಯಂತ್ರದ ಪ್ಲಾನ್ ಮಾಡಲಾಗಿತ್ತು ಅಂತ ಹೇಳಲಾಗ್ತಿದೆ. ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರ ಅಂತಾನೆ ಬಿಂಬಿತವಾಗಿರೋ ಈ ಪ್ರಕರಣ ಭಕ್ತರ ಮನಸ್ಸಿಗೆ ನೋವಾಗಿದ್ದು ಷಡ್ಯಂತ್ರದ ಸೂತ್ರಧಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಇದು ಷಡ್ಯಂತ್ರ ಅಂತಿದ್ದ ಭಕ್ತರಿಗೆ SIT ವರದಿನೂ ನಿರಾಳತೆ ತಂದಿದೆ. ಇದು ಷಡ್ಯಂತ್ರ ಆಗಿದ್ರಿಂದಾನೇ 16 ಸಮಾಧಿಗಳನ್ನು ಅಗೆದ್ರು ಯಾವ ಹೆಣನೂ ಸಿಗಲಿಲ್ಲ, ಮೂಳೆಗಳು ಸಿಗಲಿಲ್ಲ. ಯಾವುದೇ ಮೂಳೆ ಶವ ಸಿಗದೆ ಇರೋದ್ರಿಂದಾನೇ ಇದೀಗ ಬುರುಡೆ ಗ್ಯಾಂಗಿಗೆ ನಡುಕ ಹುಟ್ಟಿಸ್ತಾ ಇದೆ, ಜೈಲಿಗೆ ಹೋಗುವ ಆತಂಕ ಹುಟ್ಟಿಸ್ತಿದೆ. ಇನ್ನು ಈ ಕೇಸ್ ಮುಂದಿನ ದಿನಗಳಲ್ಲಿ ರಾಜಕೀಯ ತಿರುವು ಪಡೆದುಕೊಳ್ಳೋದು ಗ್ಯಾರಂಟಿಯಾಗಿದೆ. ಬಿಜೆಪಿ ಇದನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ರಣತಂತ್ರ ರೂಪಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡ್ತಿದೆ ಅನ್ನೋ ನರೇಟಿವ್ ಸೆಟ್ ಮಾಡಲು ಬಿಜೆಪಿ ಪ್ಲಾನ್ ಮಾಡಿದೆ. ಇದಕ್ಕೆ ಕೌಂಟರ್ ಕೊಡಲು ಕಾಂಗ್ರೆಸ್ ಯಾವ ತಂತ್ರ ಬಳಸುತ್ತೆ ಅನ್ನೋದೇ ಕುತೂಹಲ. ಧರ್ಮಸ್ಥಳದಲ್ಲಿ 100 ಹೆಣಗಳನ್ನು ಹೂಳಲಾಗಿದೆ ಅಂತ ಮಾಸ್ಮ್ಯಾನ್ ಚಿನ್ನಯ್ಯ ಅವತ್ತು ಪೊಲೀಸ್ ಸ್ಟೇಷನ್ನಿಗೆ ಬಂದು ಅದ್ಯಾವಾಗ ದೂರು ಕೊಟ್ಟನೋ ಅವತ್ತಿಂದ ಇವತ್ತಿನ ತನಕ ಇಡೀ ರಾಜ್ಯವೇ ಧರ್ಮಸ್ಥಳದ ಕಡೆಗೆ ತಿರುಗಿ ನೋಡುವಂತಾಯಿತು. ಬರೀ ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶ ವಿದೇಶಗಳಲ್ಲೂ ಧರ್ಮಸ್ಥಳದ ಬುರುಡೆ ಕೇಸು ಸಂಚಲನ ಸೃಷ್ಟಿಸಿಬಿಟ್ಟಿತ್ತು. ಅದರಲ್ಲೂ ಹೆಣ ಹೂತಿರೋನೇ ಎದ್ದು ಬಂದು ಹೇಳ್ತಿರುವಾಗ ನಂಬದೇ ಇರೋದಕ್ಕಾಗುತ್ತಾ ಅಂತಾನೆ ಎಲ್ಲರೂ ಅಂದುಕೊಂಡಿದ್ರು. ಆದರೆ SIT ಧರ್ಮಸ್ಥಳದ ಅಖಾಡಕ್ಕೆ ಇಳಿದಾಗಲೇ ನೋಡಿ ಗೊತ್ತಾಗಿದ್ದು ಚಿನ್ನಯ್ಯನ ರಣರಣ ರಹಸ್ಯ. ಅಗೆದರು ಬಗೆದರು, ರಾಶಿ ಮಣ್ಣು ತೆಗೆದರು. 100 ಹೆಣಗಳ ಪೈಕಿ 1, 10, 20 ಹೆಣಗಳಾದರೂ ಸಿಗುತ್ತವೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಅದೇ ಕಾರಣಕ್ಕೆ ಕ್ಯೂರಿಯಾಸಿಟಿಯ ಕಣ್ಣುಗಳಿಂದ ಧರ್ಮಸ್ಥಳದ ಕಡೆನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇದ್ರು ಜನ. ಆದರೆ 100 ಹೆಣಗಳು ಒಟ್ಟಟ್ಟಿಗಿರಲಿ, ಕರೆಕ್ಟಾಗಿ 1 ಹೆಣನೂ ಸಿಗಲಿಲ್ಲ. ಸಿಕ್ಕಿದ್ದು ಒಂದಷ್ಟು ಮೂಳೆಗಳು. ಆ ಮೂಳೆಗಳಲ್ಲಿ ಕೆಲವು ಪ್ರಾಣಿಗಳದ್ದಾಗಿದ್ದು ಮತ್ತು ಕೆಲವು ಪುರುಷರದ್ದಾಗಿದ್ದು. ಹೂತಿದ್ದು ಮಹಿಳೆಯರ ಶವ ಅಂತ ಚಿನ್ನಯ್ಯ ಹೇಳಿದ್ರಿಂದ 16 ಸಮಾಧಿಗಳನ್ನು ಅಗೆದು ಬಗೆದು ನೋಡಿದ್ರು, ಒಂದು ಸಿಗಲಿಲ್ಲ. ಹೀಗಾಗಿ SIT ಅಧಿಕಾರಿಗಳಿಗೆ ಚಿನ್ನಯ್ಯನ ಮೇಲೆ ಡೌಟ್ ಬರೋದಕ್ಕೆ ಶುರುವಾಗಿತ್ತು. ಚಿನ್ನಯ್ಯ ಒಂದು ಕಡೆ SIT ಮುಂದೆ ಲಾಕ್ ಆಗ್ತಿದ್ರೆ ಇತ್ತ ಸುಜಾತ ಭಟ್ ಕೂಡ ಪೊಲೀಸರಿಗೆ ಸರಿಯಾಗೇ ಲಾಕ್ ಆಗಿದ್ರು. ನನ್ನ ಮಗಳು ಸತ್ತೋಗಿದ್ದಾಳೆ, ಅವಳನ್ನ ಹುಡುಕಿ ಕೊಡಿ, ಶವ ಸಂಸ್ಕಾರ ಮಾಡ್ತೀನಿ ಅಂತ ಕಣ್ಣೀರು ಹಾಕಿ ಕಥೆ ಕಟ್ಟಿದ್ದ ಈ ಅಜ್ಜಮ್ಮ ಅಕ್ಷರಶಃ ಎಲ್ಲರನ್ನೂ ಯಾಮಾರಿಸಿಬಿಟ್ಟಿದ್ದಳು. ಜನರನ್ನಷ್ಟೇ ಅಲ್ಲ, ಪೊಲೀಸರನ್ನೂ ಯಾಮಾರಿಸಿದಳು. SIT ಅಧಿಕಾರಿಗಳನ್ನು ದಿಕ್ಕು ತಪ್ಪಿಸೋದಕ್ಕೆ ನೋಡಿದ್ಲು. ಆದರೆ ಪೊಲೀಸರು ಸರಿಯಾಗಿ ಲಾಕ್ ಮಾಡಿ ಪ್ರಶ್ನೆಗಳ ಸುರಿಮಳೆ ಸುರಿಸಿದಾಗ ತಬ್ಬಿಬ್ಬಾದ ಅಜ್ಜಮ್ಮ ಲಾಕ್ ಆಗ್ಬಿಟ್ಟಿದ್ದಳು. ಅಯ್ಯೋ ನನ್ ಬಿಟ್ಬಿಡಿ, ನಾನು ಹೇಳಿದ್ದು ಸುಳ್ಳು, ನಂಗೆ ಮಗಳೇ ಇಲ್ಲ ಅಂತ ಸತ್ಯವಾಗಿಬಿಟ್ಟಿದ್ದಳು. ಯಾವಾಗ ಸುಜಾತ ಭಟ್ ಕೂಡ ಷಡ್ಯಂತ್ರದ ಕಟ್ಟುಕಥೆಯ ಭಾಗ ಅಂತ ಗೊತ್ತಾಯ್ತೋ ಅಲ್ಲಿಗೆ SITಗೆ ಪಕ್ಕಾ ಆಗಿತ್ತು ಚಿನ್ನಯ್ಯ ಮತ್ತು ಸುಜಾತ ಭಟ್ ಇಬ್ಬರು ಪಾತ್ರಧಾರಿಗಳು ಅಂತ. ಈ ಪಾತ್ರಧಾರಿಗಳನ್ನು ಮುಂದಿಸಿಕೊಂಡು ಸೂತ್ರಧಾರಿಗಳ ಬೇಟೆಗೆ ಇಳಿತು SIT. ಮೂಳೆಗಳ ಫಾರೆನ್ಸಿಕ್ ವರದಿ, ಬಟ್ಟೆಗಳ ಫಾರೆನ್ಸಿಕ್ ವರದಿ ಎಲ್ಲವೂ ಪೊಲೀಸರ ಕೈ ಸೇರಿತ್ತು. ಚಿನ್ನಯ್ಯ, ಸುಜಾತ ಭಟ್ ನಾಟಕದ ಪಾತ್ರಧಾರಿಗಳು ಅನ್ನೋದು ಗೊತ್ತಾಗಿತ್ತು. ಹಾಗಾಗಿ ಸೂತ್ರಧಾರಿಗಳ ಬೆನ್ನಹತ್ತಿತ್ತು SIT ಟೀಮ್. ಚಿನ್ನಯ್ಯ ಮತ್ತು ಸುಜಾತ ಭಟ್ ಯಾರ ಜೊತೆಗೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ಅಂತ ತನಿಖೆ ಆರಂಭ ಆಯಿತು. ಎಲ್ಲರ ಕಾಲ್ ಡೀಟೇಲ್ಸ್ ಟ್ರ್ಯಾಕ್ ಮಾಡಲಾಯಿತು. ಅಷ್ಟೇ ಅಲ್ಲ, ಎಲ್ಲರ ಬ್ಯಾಂಕ್ ಅಕೌಂಟ್ಗಳನ್ನು ತೆರೆದು ನೋಡಲಾಯಿತು. ಆಗಲೇ ಗೊತ್ತಾಗಿದ್ದು ಇವರಿಗೆ ಹಣದ ಸಂದಾಯ ಆಗಿದೆ, ಒಬ್ಬರಿಗೊಬ್ಬರು ಕಾಂಟ್ಯಾಕ್ಟ್ ಇದ್ದಾರೆ ಅನ್ನೋದು. ಈ ಬುರುಡೆ ಗ್ಯಾಂಗಿನ ಹಿಂದೆ ಇದ್ದದ್ದು ಮಹೇಶ್ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟನ್ನವರ್ ಅನ್ನೋದು SITಗೆ ಗೊತ್ತಾಗಿತ್ತು. SIT ತನಿಖೆಯ ಪ್ರಾಥಮಿಕ ವರದಿಯನ್ನು ಸಿದ್ಧಪಡಿಸಿದ್ದು ಯಾರು ಸೂತ್ರಧಾರಿಗಳು ಯಾರು ಪಾತ್ರಧಾರಿಗಳು ಅನ್ನೋದನ್ನು ಪತ್ತೆ ಹಚ್ಚಿದೆ. ಷಡ್ಯಂತ್ರದ ಸೂತ್ರಧಾರಿಗಳು ಬುರುಡೆ ಪುರಾಣ ಸೃಷ್ಟಿಸಿದ್ದು ಹೇಗೆ ಅನ್ನೋದೆಲ್ಲ ಅಂಶಗಳನ್ನು ಡೀಟೇಲ್ ಆಗಿ ವಿವರಿಸಲಾಗಿದೆ. ತಿಮ್ರೋಡಿ ಪಾತ್ರ ಏನು, ಗಿರೀಶ್ ಮಟ್ಟನ್ನವರ ಪಾತ್ರ ಏನು, ಮಾಸ್ಕ್ಮ್ಯಾನ್ ಚಿನ್ನಯ್ಯನ ಪಾತ್ರ ಏನು, ಸುಜಾತ ಭಟ್ ಹೆಂಗೆ ಲಾಕ್ ಆದ್ಲು, ಆಕೆ ಇವರಿಗೆ ಸಿಕ್ಕಿದ್ದು ಹೇಗೆ ಅನ್ನೋದನ್ನು SIT ತನಿಖೆಯಲ್ಲಿ ಗೊತ್ತಾಗಿದೆ. ಇಷ್ಟೇ ಅಲ್ಲ, ಧರ್ಮಸ್ಥಳ ಕೇಸ್ಗೆ ಸಂಬಂಧಿಸಿದಂತೆ
ವಿಠಲ್ ಗೌಡ ಮತ್ತು ಜಯಂತ್ ಇಬ್ರು ದಿಢೀರಂತ ಎಂಟ್ರಿ ಕೊಟ್ಟಿದ್ದು ಹೇಗೆ, ಇವರಿಬ್ಬರ ಪಾತ್ರಗಳು ಏನೇನು ಅನ್ನೋದನ್ನ ಎಸ್ಐಟಿ ಟೀಮ್ ಮಾಹಿತಿ ಕಲೆ ಹಾಕಿದೆ. ಹೀಗಾಗಿ ಬುರುಡೆ ಗ್ಯಾಂಗಿಗೆ ಇದೀಗ ಡವಡವ ಶುರುವಾಗಿದೆ. ತಾವೇ ತೋಡಿದ ಗುಂಡಿಗೆ ತಾವೇ ಬಿದ್ದಂತಾಗಿದೆ ಬುರುಡೆ ಗ್ಯಾಂಗಿನ ಪರಿಸ್ಥಿತಿ. ಇನ್ನು ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯನ್ನ ಗೃಹ ಸಚಿವರಿಗೆ ನೀಡಿದೆ. ಈತ ಬೆಳ್ತಂಗಡಿ ಕೋರ್ಟಲ್ಲೂ ಧರ್ಮಸ್ಥಳ ಕೇಸಿಗೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಆದರೆ ತನಿಖೆಯ ಮುಂದಿನ ಭಾಗ ಇದೀಗ ನಿರ್ಣಾಯಕ ಎನಿಸಿದೆ. ಯಾಕಂದ್ರೆ ಪ್ರಣವ್ ಮೊಹಾಂತಿ ಸಲ್ಲಿಸಿರುವ ವರದಿಯಲ್ಲಿ ಆರೋಪಿಗಳ ಕಾಲ್ ಡೀಟೇಲ್ ರೆಕಾರ್ಡ್ಸ್ ಪ್ರಮುಖ ಪಾತ್ರ ವಹಿಸಿದೆ. ಸುಜಾತ ಭಟ್ ಮತ್ತು ಚಿನ್ನಯ್ಯ ನಡುವೆ ನಡೆದ ಸಂಭಾಷಣೆಗಳು, ಅವರಿಗೆ ಹಣಕಾಸಿನ ನೆರವು ನೀಡಿದವರ ವಿವರಗಳು, ಇದೆಲ್ಲವೂ ಈಗ ಎಸ್ಐಟಿ ಬತ್ತಳಿಕೆಯಲ್ಲಿದೆ. ಈ ಸಾಕ್ಷ್ಯಗಳನ್ನು ಆಧರಿಸಿ ಚಾರ್ಜ್ ಶೀಟ್ ರೆಡಿ ಮಾಡಲಾಗ್ತಿದೆ. ಹೀಗಾಗಿಯೇ ಟೆಕ್ನಿಕಲಿ ಲಾಕ್ ಆಗಿದೆ ಬುರುಡೆ ಟೀಮ್. ಇನ್ನು ಬುಧವಾರ ನಡೆದ ಪರಮೇಶ್ವರ್ ಮತ್ತು ಮೊಹಾಂತಿ ಭೇಟಿ ಕೇವಲ ಒಂದು ಕೇಸ್ನ ಅಂತ್ಯವಷ್ಟೇ ಅಲ್ಲ, ಹೊಸ ರಾಜಕೀಯ ಸಮರಕ್ಕೆ ನಾಂದಿ ಹಾಡಿದೆ. ಬುರುಡೆ ಗ್ಯಾಂಗ್ ಮತ್ತು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಅನ್ನೋದನ್ನ ಬಂಡವಾಳ ಮಾಡಿಕೊಂಡು ಸರ್ಕಾರದ ವಿರುದ್ಧ ಸಮರ ಸಾರುವುದಕ್ಕೆ ಬಿಜೆಪಿ ಸಿದ್ಧವಾಗ್ತಿದೆ. ಈತ ತನಿಖೆ ಕರೆಕ್ಟಾಗಿ ಮಾಡಿದ್ವಿ, ಅದಕ್ಕೆ ಷಡ್ಯಂತ್ರದ ಸೂತ್ರಧಾರಿಗಳು ಸಿಕ್ಕಿಬಿದ್ದಿದ್ದು ಅಂತ ಎಸ್ಐಟಿ ರಿಪೋರ್ಟ್ ಇಟ್ಕೊಂಡೇ ಬಿಜೆಪಿಗೆ ಗುಟುರು ಹಾಕುವುದಕ್ಕೆ ಕೈಪಡೆನೂ ಸಿದ್ಧವಾಗಿದೆ. ಹೀಗಾಗಿ ಧರ್ಮಸ್ಥಳ ಕೇಸು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿಯೂ ಹಗ್ಗಜಗ್ಗಾಟಕ್ಕೆ ಕಾರಣವಾಗುವ ಸಾಧ್ಯತೆ